ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಪುರಯಿನಿ ಸಘನ್ ಓಟ್ ಜಲ್ ಬೇಗಿ ನ ಪಾಯಿಯ ಮರ್ಮ ಮಾಯಾಛನ್ನ ನ देखिए जैसे निर्गुण ब्रह्म सुखी मीन सब एक रस अति अगाध जल माही जथा धर्मशीलन के दिन सुख संजुत जाही बिकसे सरजिम नाना रंगा मधुर मुखर गुंजत बहु भृंगा बोलत जल कुक्कुट कल हमसा प्रभु बिलो की जनु करत प्रशंसा चक्र बाक बक खग समुदायी देखत बनई बरनी नहीं जाई सुंदर खग गन गिरा सुहाई जात पथिक जनु लेत बोलाई ताल समीप मुनिन्ह गृह छाये चहु दिस कानन बिटप सुहाये चंपक बकुल कदम्ब तमाला पाटल पनस परास रसाला नव पल्लव कुसुमित तरुनाना चंचरीक पटली कर गाना शीतल मंद सुगंध सुभावु संतत बहई मनोहर बावु कुहू कुहू कोकिल धुनि करही ಸುನಿರವ್ ಸರಸ್ ಧ್ಯಾನ ಮುನಿ ಟರಹಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶಿವ ಪಾರ್ವತಿಗೆ ರಾಮನ ಬಗ್ಗೆ ಹೇಳ್ತಾ ಇದ್ದಾನೆ. ಮಾಯೆ ಆವರಿಸಿರುವಂತಹ ಜೀವಿಗಳಿಗೆ ನಿರ್ಗುಣ ಪರಬ್ರಹ್ಮ ಕಾಣದೇ ಇರೋ ಹಾಗೆ ತಾವರೆ ಎಲೆಗಳು ತುಂಬಿರೋದ್ರಿಂದ ಆ ಸರೋವರದ ನೀರು ಬೇಗನೆ ಕಣ್ಣಿಗೆ ಬೀಳೋದಿಲ್ಲ. ಈಗ ಒಂದು ಕೊಳ ಇರುತ್ತೆ, ಅದರ ತುಂಬ ತಾವರೆ ಎಲೆ ಮತ್ತು ಹೂಗಳು ತುಂಬ್ಕೊಂಬಿಟ್ಟಿದ್ರೆ ಕೆಳಗಡೆ ನೀರಿದೆ ಅನ್ನೋದೇ ಗೊತ್ತಿರೋದಿಲ್ಲ ಅಲ್ವಾ ನಮಗೆ. ಅದೇ ರೀತಿ ಯಾರು ಮಾಯೆಯಿಂದ ಆವರಿಸ್ಕೊಂಡಿರ್ತಾರೋ ಅವರಿಗೆ ನಿರ್ಗುಣ ಪರಬ್ರಹ್ಮ ಕಾಣಿಸೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾನೆ. ಅದನ್ನು ಸ್ವಲ್ಪ ನಾವು ಕೂಡ ಅರ್ಥ ಮಾಡ್ಕೋಬೇಕು, ಆಯ್ತಾ. ಧರ್ಮಾತ್ಮರಾಗಿರ್ತಾರಲ್ಲ ಅಂಥವರಿಗೆ ಎಲ್ಲ ದಿನಗಳು ಕೂಡ ಸುಖವಾಗಿ ಕಳೆಯೋ ಹಾಗೇನೆ ಆ ಸರೋವರದ ಆಳವಾದ ನೀರಲ್ಲಿ ಎಲ್ಲ ರೀತಿಯ ಮೀನುಗಳಿರುತ್ತಲ್ಲ ಅದೆಲ್ಲ ಕೂಡ ಯಾವಾಗಲೂ ಹಾಯಾಗಿರುತ್ತೆ. ಅದರಲ್ಲಿ ಬಣ್ಣ ಬಣ್ಣದ ಕಮಲಗಳು ಹರಳಿದ್ವು. ಅಂದರೆ ಅವನು ನೋಡ್ತಾ ಇರೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಆಮೇಲೆ ಅದರ ತುಂಬ ದುಂಬಿಗಳು ಮಧುರವಾಗಿ ಗುಂಜಾರವನ್ನು ಮಾಡ್ತಾ ಇದ್ವು. ಜಲಕುಕ್ಕುಟ ಮತ್ತು ರಾಜಹಂಸಗಳು ಆ ಪ್ರಭುವನ್ನ ನೋಡಿ ಪ್ರಶಂಸೆ ಮಾಡ್ತಾ ಇದೆಯೇನೋ ಅನ್ನೋ ಹಾಗೆ ಕೂಗ್ತಾ ಇದ್ವಂತೆ. ಅಲ್ಲಿ ಅಸಂಖ್ಯವಾದಂತಹ ಚಕ್ರವಾಕ ಪಕ್ಷಿಗಳಿತ್ತು, ಬಕಪಕ್ಷಿಗಳಿತ್ತು. ಇವೆಲ್ಲ ಪಕ್ಷಿಗಳನ್ನು ನಾವು ನೋಡಿನೇ ತಿಳ್ಕೋಬೇಕು, ವರ್ಣನೆ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಪಕ್ಷಿಗಳ ಮಧುರವಾದಂತಹ ಕಲರವ, ದಾರಿ ಹೋಕರು ಯಾರ್ಯಾರು ಆ ದಾರಿಯಲ್ಲಿ ಓಡಾಡ್ತಾ ಇರ್ತಾರೋ ಅವರನ್ನೆಲ್ಲ ಆಹ್ವಾನ ಮಾಡೋ ರೀತಿಯ ಕಾಣಿಸ್ತಾ ಇತ್ತು. ಆ ಪಂಪಾ ಸರೋವರದ ಹತ್ರ ಮುನೀಶ್ವರರು ಆಶ್ರಮವನ್ನೆಲ್ಲ ಕಟ್ಕೊಂಡು ವಾಸ ಮಾಡ್ತಾ ಇದ್ರು. ಈ ಮುನಿಗಳೆಲ್ಲ ನೀರೆಲ್ಲಿರುತ್ತೋ ಅಲ್ಲಿ ತುಂಬ ಚೆನ್ನಾಗಿರುತ್ತಲ್ವ, ತಣ್ಣಗಿರುತ್ತೆ, ಮತ್ತು ಅವರಿಗೆ ಬಳಸೋದಕ್ಕೂ ಬೇಕು, ಮತ್ತು ಪ್ರಶಾಂತವಾದಂಥ ವಾತಾವರಣ, ಮತ್ತು ಗಿಡ ಮರಗಳು ಎಲ್ಲಿರುತ್ತೆ, ಪಕ್ಷಿಗಳು ಎಲ್ಲಿರುತ್ತೋ ಅಂಥ ಕಡೆನೇ ಅವರು ತಮ್ಮ ಆಶ್ರಮವನ್ನು ಕಟ್ಕೊಳ್ಳೋದು. ಸೊ ಈ ಪಂಪಾ ಸರೋವರದ ಹತ್ರ ಅವರೆಲ್ಲರೂ ಆಶ್ರಮವನ್ನು ಕಟ್ಕೊಂಡು ವಾಸ ಮಾಡ್ತಾ ಇದ್ರು. ಆ ಸರೋವರದ ಸುತ್ತ ಕೂಡ ಕಾಡಿನ ಮರಗಳಿದ್ವು. ಯಾವ್ಯಾವ ಮರಗಳಿದ್ವು ಅಂತ ಹೇಳ್ತಾ ಇದ್ದಾರೆ. ಸಂಪಿಗೆ, ಬಕುಳ, ಕದಂಬ, ತಮಾಲ, ಆಮೇಲೆ ಹಲಸು, ಮುತ್ತುಗ, ಮಾವು, ಇಂಥ ಬೇರೆ ಬೇರೆ ರೀತಿಯ ವೃಕ್ಷಗಳು ನವ ಪಲ್ಲವಗಳಿಂದ, ಸುಗಂಧ ಭರಿತವಾದಂತಹ ಕುಸುಮಗಳಿಂದ ಅಂದರೆ ಹೂಗಳಿಂದ ಕೂಡಿದ್ವು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅವುಗಳ ಮೇಲೆ ಅಂದರೆ ಆ ಹೂಗಳಿದ ಮೇಲೆ ಅಲ್ಲಿ ಭ್ರಮರಗಳು ಝೀಂಕಾರ ಮಾಡ್ತಾ ಇದ್ವು. ಸಹಜವಾಗಿ ಶೀತಲವೂ ಸುಗಂಧವೂ ಮನೋಹಾರಿಯು. ಈಗ ಗಾಳಿ ಚೆನ್ನಾಗಿದೆಯಪ್ಪ ಅಂತ ಹೇಳಬೇಕು ಅಂತಂದರೆ ಅದು ಹೇಗಿರಬೇಕು? ಶೀತಲವಾಗಿರಬೇಕು, ತಣ್ಣಗಿರ್ಬೇಕು. ಆ ಗಾಳಿ ತುಂಬ ಚಳಿ ಆಗೋ ಥರ ಅಲ್ಲ, ಮಂದವಾಗಿ ಬೀಸುತ್ತೆ ಅಂತ ಹೇಳ್ತಾರಲ್ಲ ಅಷ್ಟು ತಣ್ಣಗಿರಬೇಕು. ಸುಗಂಧ ಅಂದರೆ ಒಂದು ಸುವಾಸನೆ ಇರುತ್ತೆ ಅದರಲ್ಲಿ, ಮತ್ತು ಮನೋಹರ, ಮನಸ್ಸಿಗೆ ಮುದ ಕೊಡುವಂಥದ್ದು ಆದಂತಹ ಆ ಮಂದವಾದಂತಹ ಗಾಳಿ ಯಾವಾಗಲೂ ಅಲ್ಲಿ ಬೀಸ್ತಾ ಇತ್ತು. ಕೋಗಿಲೆಗಳೆಲ್ಲ ಕುಹು ಕುಹು ಅಂತ ಹಾಡ್ತಾ ಇದ್ವು. ಅವುಗಳ ಮಧುರಾಲಾಪನೆಗಳಿಂದ ಅಂದರೆ
ಆ ಕೂಗೋದಿದೆಯಲ್ಲ, ಅದು ಸಂಗೀತದ ಆಲಾಪನೆ ಮಾಡಿದ್ರೆ ಹೇಗಿರುತ್ತೆ, ಆ ರೀತಿ ಮಧುರವಾದ ಆಲಾಪನೆ ಮಾಡ್ತಿತ್ತದು. ಅದರಿಂದ ಮುನೀಶ್ವರರ ಧ್ಯಾನ ಕೂಡ ಭಂಗ ಆಗ್ತಾ ಇತ್ತು. ಅಂದರೆ ಅಷ್ಟು ಚೆನ್ನಾಗಿ ಅದು ಕೂಗ್ತಾ ಇದೆ. ಇವರ ಧ್ಯಾನ ಕೂಡ ಭಂಗ ಆಗ್ತಾ ಇದೆ. ಅಂದರೆ ರಾಮ ಬರ್ತಾ ಇದ್ದಾನೆ ಅಂತ ನೋಡಿದಾಗ ಇವೆಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಈ ರೀತಿ ಇದೆ. ಅಂದರೆ ಅಷ್ಟು ಸೌಂದರ್ಯ ಭರಿತವಾಗಿದೆ ಆ ಕಾಡು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.